ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಸೆಮಿಸ್ಟರ್ ಎಕ್ಸಾಮಿಗೆ ಯಾವ್ದಾವುದು ಥಿಯರಿ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು 5 years ಕ್ವಶನ್ ಪೇಪರ್ ನೋಡಿಕೊಂಡು ಮೋಸ್ಟ್ ರಿಪೀಟೆಡ್ ಕ್ವಶನ್ಸನ್ನು ನಾನಿಲ್ಲಿ ಪಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಟ್ಟು 8 ಕ್ವಶನ್ಸ್ಗಳಿದ್ದಾವೆ. ಈ 8 ಕ್ವಶನ್ಗೆ ನೀವು ಆನ್ಸರನ್ನು ನೀಟಾಗಿ ಕಲ್ತ್ಕೊಂಡ್ರೆ ಎಲ್ಲ ಥಿಯರಿ ಕ್ವಶನನ್ನು ಅಟೆಂಡ್ ಮಾಡ್ಬೋದು. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸಿ ಸಬ್ಜೆಕ್ಟ್ ಆಗಿರೋದ್ರಿಂದ ಒಂದು ವೇಳೆ ನಿಮಗೆ ಪ್ರಾಬ್ಲಮ್ ಕಷ್ಟ ಅನಿಸಿದರೆ ಮಾತ್ರ ಥಿಯರಿ ಅಟೆಂಡ್ ಮಾಡಿ. ಆ ಥಿಯರಿ ಕ್ವಶನ್ಸ್ ಯಾವ್ದು ಅಂತಂದರೆ, ಫಸ್ಟ್ ಒನ್, ಡಿಫೈನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಎಕ್ಸ್ಪ್ಲೈನ್ ಇಟ್ಸ್ ಗೋಲ್ಸ್ ಆ್ಯಂಡ್ ಫಂಕ್ಷನ್ಸ್. ವಾಟ್ ಈಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾಗ ನೀವು ಮೀನಿಂಗ್ ಬರೆದ್ರೆ ಸಾಕಾಗುತ್ತೆ. ಬಟ್ ಡಿಫೈನ್ ಅಂತ ಕೇಳಿದಾಗ ಡೆಫಿನೇಷನ್, ಯಾರೋ ಒಬ್ಬ ಪರ್ಸನ್ ಹೇಳಿರುವಂಥ ಡೆಫಿನೇಷನ್ನ ನೀವು ಬರೀಬೇಕು, ಮೀನಿಂಗ್ ಬರೆದ್ರೆ ಆಗಲ್ಲ. ದೆನ್ ಎಕ್ಸ್ಪ್ಲೈನ್ ಇಟ್ಸ್ ಗೋಲ್ಸ್ ಆ್ಯಂಡ್ ಫಂಕ್ಷನ್ಸ್. ಗೋಲ್ಸ್ ಆ್ಯಂಡ್ ಫಂಕ್ಷನ್ಸನ್ನು ನೀವು ಪಾಯಿಂಟ್ ವೈಸ್ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಆದಷ್ಟು ಪಾಯಿಂಟ್ ವೈಸ್ ಬರೀರಿ, ಅವಾಗ ಮಾರ್ಕ್ಸ್ ಸಿಗುತ್ತೆ. ನೀವು ಕತೆ ಥರ ಬರ್ಕೊಂಡು ಹೋದರೆ ಮಾರ್ಕ್ಸ್ ಸಿಕ್ಕಲ್ಲ. ದೆನ್ ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್, explain the determinants of working capital. Next, what is capital budgeting, explain the steps in capital budgeting process. Then what are the sources of working capital, explain. Then explain the principles of sound financial plan. Then what is financial planning, explain its needs and importance. Next, write a note on time value of money, operating cycle, inventory management, cash management. Last one, what is capital structure, explain the factors determining capital structure. ಇದರಲ್ಲಿ ಫಸ್ಟ್ ಇರುವಂಥ 3 to 4 ಕ್ವಶನ್ಸ್ ನಿಮಗೆ 10 or 15 ಮಾರ್ಕ್ಸಿಗೆ ಕೇಳ್ತಾರೆ. ಲಾಸ್ಟ್ ಇರುವಂಥ 4 ಕ್ವಶನ್ಸ್ 5 ಮಾರ್ಕ್ಸಿಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಥಿಯರಿ ಪೋರ್ಷನ್ ಕವರ್ ಆಗಿದೆ. ಇಷ್ಟನ್ನು ಓದ್ಕೊಂಡ್ರೆ ಒಂದು ವೇಳೆ ಪ್ರಾಬ್ಲಮ್ ನಿಮಗೆ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಥಿಯರಿ ಅಟೆಂಡ್ ಮಾಡಿ ಈಸಿಯಾಗಿ ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಥ್ಯಾಂಕ್ ಯು.